Hello, welcome back. In previous session we have discussed about meaning of mutual fund and then also objectives of mutual funds, and in this video I am going to be concentrate on types of mutual funds. So let me show types of mutual fund schemes. So here there are totally 4 types are there. So first one is functional classification of mutual fund, and then second one is portfolio or investment classification and third one is geographical classification, and then last one is others. So let me explain one by one. Go to the functional classification of mutual funds. So totally it has 3 types. So first one is open-ended schemes. So here in this scheme the investors offers continuously to sell and purchase its units. ಅಂದರೆ ಯೂನಿಟ್ಸ್ ಅಂದರೆ ಇಲ್ಲಿ ಶೇರ್ಸ್ ಅಂತ ಅರ್ಥ. ಸೊ ಇಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಅವರು ಪರ್ಚೇಸ್ ಮಾಡ್ಬೋದು, ಆ್ಯಂಡ್ ದೆನ್ ಸೆಲ್ ಮಾಡ್ಬೋದು, ಆ್ಯಂಡ್ ದೆನ್ ಆಲ್ಸೋ ರೀಪರ್ಚೇಸ್ ಮಾಡ್ಬೋದು. ಆ್ಯಂಡ್ ದೆನ್ ಆಲ್ಸೋ ಇನ್ವೆಸ್ಟರ್ಸ್ ದೇ ಕ್ಯಾನ್ ಏಬಲ್ ಟು ಎಂಟರ್ ಆ್ಯಂಡ್ ಎಕ್ಸಿಟ್ ದ ಸ್ಕೀಮ್ ಅಟ್ ಎನಿ ಟೈಮ್. ಸೊ ಇಲ್ಲಿ ಇನ್ವೆಸ್ಟರ್ಸ್ ಯಾವಾಗ ಬೇಕಾದ್ರೂ ಎಂಟರ್ ಆಗ್ಬೋದು, ಆ್ಯಂಡ್ ದೆನ್ ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು. and there is no fixed redemption period. So ಅಂದರೆ ಇದಕ್ಕೆ ಫಿಕ್ಸ್ಡ್ ರಿಡಂಪ್ಷನ್ ಪೀರಿಯಡ್ ಅಂತ ಯಾವುದು ಇಲ್ಲ. and then they can also transfer from one scheme to the another scheme. one scheme ಇಂದ ಇನ್ನೊಂದು ಸ್ಕೀಮ್ಗೆ ಟ್ರಾನ್ಸ್ಫರ್ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ US64 ಅಂತ ಒಂದು ಸ್ಕೀಮ್ನ ಲಾಂಚ್ ಮಾಡುತ್ತೆ. ದಟ್ ಈಸ್ ದ ಎಕ್ಸಾಂಪಲ್ ಫಾರ್ ಓಪನ್ ಎಂಡೆಡ್ ಸ್ಕೀಮ್ಸ್. US64 ಯಾರು ಲಾಂಚ್ ಮಾಡೋದು? ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. And then let's go to the second point, close-ended schemes. So it is quite opposite to the open-ended schemes. ಅಂದರೆ ಓಪನ್-ಎಂಡೆಡ್ ಸ್ಕೀಮ್ಸಲ್ಲಿ ಈಸಿಯಾಗಿ ಅವ್ರು ಎಂಟ್ರ್ ಆಗ್ಬೋದು, ಆ್ಯಂಡ್ ದೆನ್ ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಬಟ್ ಇಲ್ಲಿ ಹಿ ಕೆನಾಟ್ ಏಬಲ್ ಟು ಎಂಟರ್ ಆ್ಯಂಡ್ ಎಕ್ಸಿಟ್ ದ ಸ್ಕೀಮ್ ಎನಿ ಟೈಮ್. ಅಂದರೆ ಯಾವಾಗ ಬೇಕು ಅವಾಗ ಸ್ಕೀಮ್ಗೆ ಎಂಟ್ರಿ ಆಗೋಕ್ಕೂ ಆಗಲ್ಲ, ಆ್ಯಂಡ್ ದೆನ್ ಎಕ್ಸಿಟ್ ಆಗೋಕ್ಕೂ ಆಗಲ್ಲ, ಅಂದರೆ ಪರ್ಚೇಸು ಸೇಲ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ದೆನ್ ಹಿಯರ್ ಫಿಕ್ಸ್ಡ್ ಪ್ರಿನ್ಸಿಪಲ್ ಅಮೌಂಟ್ ಆ್ಯಂಡ್ ಫಿಕ್ಸ್ಡ್ ರಿಡಂಪ್ಷನ್ ಪೀರಿಯಡ್ ಅಪ್ ಟು 2 to 5 years. ಅಂದರೆ ಇಲ್ಲಿ 2 ರಿಂದ 5 years ತನಕ ಫಿಕ್ಸ್ಡ್ ಪ್ರಿನ್ಸಿಪಲ್ ಅಮೌಂಟು ಅಥವಾ ಫಿಕ್ಸ್ಡ್ ರಿಡಂಪ್ಷನ್ ಪೀರಿಯಡ್ ಅಂತ ಇರುತ್ತೆ. ಆ್ಯಂಡ್ ದೆನ್ ವೆನ್ ದ ಸ್ಕೀಮ್ ಹ್ಯಾಸ್ ಬಿನ್ ಲಾಂಚ್ಡ್ ದ ಇನ್ವೆಸ್ಟರ್ಸ್ ಹ್ಯಾವ್ ಟು ಇನ್ವೆಸ್ಟ್ ವಿತಿನ್ 45 days. ಅಂದರೆ ಇಲ್ಲಿ ಈ ಸ್ಕೀಮ್ ಲಾಂಚ್ ಆಗಿತ್ತಲ್ವಾ, 45 days ಒಳಗಡೆ ಅವರು ಈ ಒಂದು ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆಫ್ಟರ್ 45 days they cannot able to invest in this scheme. And then other important thing in this scheme is that they can only purchase this kind of schemes from the stock market. ಅಂದರೆ ಓಪನ್ ಎಂಡೆಡಲ್ಲಿ ಅಲಾಟ್ಮೆಂಟ್ ಆಗಿದ ತಕ್ಷಣ ಬೇಕಾದರೆ ಅವರು ಪರ್ಚೇಸ್ ಮಾಡ್ಬೋದು. ಬಟ್ ಕ್ಲೋಸ್ಡ್ ಎಂಡೆಡಲ್ಲಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಇವರು ಪರ್ಚೇಸ್ ಮಾಡೋಕ್ಕಾಗುತ್ತೆ. ಅಲಾಟ್ಮೆಂಟ್ ಆಗಿದ ತಕ್ಷಣ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ. And then here close-ended scheme can be converted into an open-ended schemes. ಬೇಕಾದಲ್ಲಿ close-ended schemes ನ open-ended schemes ಆಗಿ ಕನ್ವರ್ಷನ್ ಮಾಡ್ಕೊಡ್ಬೋದು. ಸೊ ಇದು ಫೀಚರ್ಸ್ ಆಫ್ ದಿಸ್ closed-ended schemes. And then another important type is interval schemes. ಸೊ ಇಲ್ಲಿ interval schemes ಅಂದರೆ ಇಟ್ಸ್ combines the feature of open-ended and then close-ended schemes. ಅಂದರೆ ಓಪನ್ ಎಂಡೆಡ್ ಫೀಚರ್ಸು ಮತ್ತು ಕ್ಲೋಸ್ ಎಂಡೆಡ್ ಫೀಚರ್ಸು ಇಲ್ಲಿ ಕಂಬೈನ್ ಆಗಿರುತ್ತೆ. ಸೊ ಹಿಯರ್ ದೇ ಆರ್ ಓಪನ್ ಫಾರ್ ಸೇಲ್ ಆರ್ ರಿಡಂಪ್ಷನ್ ಡ್ಯೂರಿಂಗ್ ದ ಪ್ರಿಡಿಟರ್ಮೈನ್ಡ್ ಇಂಟರ್ವಲ್ಸ್ ಅಟ್ NAV ಪ್ರೈಸ್. NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಫಾರ್ ಎಕ್ಸಾಂಪಲ್ 6 monthsಗೆ ಅಥವಾ 3 monthsಗೆ ಅಥವಾ ಇಯರ್ಲಿ ಒನ್ಸ್ ಇವ್ರು ಬೇಕಾದ್ರೆ ಇಲ್ಲಿ ಸೇಲ್ ಮಾಡ್ಬೋದು ಅಥವಾ ರಿಡಂಪ್ಷನ್ ಮಾಡ್ಬೋದು. ಅದಕ್ಕೆ ಇದನ್ನು ಇಂಟರ್ವಲ್ ಸ್ಕೀಮ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ಪೋರ್ಟ್ಫೋಲಿಯೋ ಆರ್ ಇನ್ವೆಸ್ಟ್ಮೆಂಟ್ ಕ್ಲಾಸಿಫಿಕೇಶನ್. ಸೊ ದಿಸ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಆರ್ ಬೇಸ್ಡ್ ಆನ್ ನೇಚರ್ ಆಫ್ ದ ಮ್ಯೂಚುವಲ್ ಫಂಡ್ ಆರ್ ಟೈಪ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ದೆನ್ ಆಲ್ಸೋ ಆಬ್ಜೆಕ್ಟಿವ್ ಆಫ್ ದ ಇನ್ವೆಸ್ಟ್ಮೆಂಟ್. ಅಂದರೆ ನೇಚರ್, ಟೈಪ್ ಆಫ್ ದ ಸೆಕ್ಯೂರಿಟಿ ಆರ್ ಆಬ್ಜೆಕ್ಟಿವ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್, ಈ ಬೇಸಿಸ್ ಮೇಲೆ ಇದನ್ನು ಡಿವೈಡ್ ಮಾಡ್ತಾರೆ. ಸೊ ಇಟ್ ಕಂಟೈನ್ಸ್ ದ 4 types. So one is income funds. So in this type of scheme, it's provide the safety to the
investments. This is the one objective. It provides safety to the investments or investors. And then in this type of scheme, investors regularly get the incomes regularly ಅವ್ರಿಗೆ ಬರ್ತಾ ಇರುತ್ತೆ. And these schemes, investments made like bonds, debentures, securities ಅಥವಾ ಕಮರ್ಷಿಯಲ್ ಪೇಪರ್, ಗೌರ್ನಮೆಂಟ್ ಸೆಕ್ಯೂರಿಟಿ ಅಥವಾ ಕಮರ್ಷಿಯಲ್ ಪೇಪರು ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಬಿಕಾಸ್ ಇಲ್ಲಿ ರೆಗ್ಯುಲರ್ ಇನ್ಕಮ್ ಸಿಗುತ್ತೆ. And then second type is growth funds. So the main objective of this growth fund is capital appreciation. So ಇಲ್ಲಿ capital appreciation, it means increase the value of an investment or asset. So ಅದು ನಾವು capital appreciation ಅಂತ ಕರಿತೀವಿ. So and then here usually they are going to be invest in equity shares and then high returns to investors. Equity shares ಮೇಲೆ ಇನ್ವೆಸ್ಟ್ ಮಾಡ್ತಾರೆ and that will gives the high returns to the investors. And there is no guarantee of returns in this scheme because equity shares ಮೇಲೆ ಅವರು ಇನ್ವೆಸ್ಟ್ ಮಾಡೋದ್ರಿಂದ so there is no guarantee of returns because equity sharesಗೆ ಕೊನೆಗೆ ಡಿವಿಡೆಂಡ್ ಕೊಡೋದು. ಬಿಕಾಸ್ ಮೊದಲು ಏನು ಮಾಡ್ತಾರೆ, ಅವರು ಕ್ರೆಡಿಟರ್ಸ್ಗೆ ಏನು ಲೋನ್ಸ್ ಕೊಡಬೇಕು, ಇಂಟ್ರೆಸ್ಟ್ ಕೊಡಬೇಕು, ಕೊಟ್ಬಿಡ್ತಾರೆ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಇದು ಮಾಡ್ತಾರೆ, ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ನ ಕೊಟ್ಬಿಡ್ತಾರೆ. ಲಾಸ್ಟ್ಗೆ ಉಳಿದಿರೋ ಅಮೌಂಟ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ರೂಪದಲ್ಲಿ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋದು. ಸೊ ಇಲ್ಲಿ ಕೊನೆಗೆ ಅಮೌಂಟ್ ಮಿಕ್ಕಿದ್ರೆ ಮಾತ್ರ ಕೊಡ್ತಾರೆ, ಅದರ್ವೈಸ್ ದ ಇಸ್ ನೋ ಗ್ಯಾರಂಟಿ ಆಫ್ ರಿಟರ್ನ್ಸ್. And the next one is next feature is that close end this kind of schemes or funds are usually close ended. Close ended ಅಂದ್ರೆ ಯಾವಾಗ ಬೇಕು ಅವಾಗ ಪರ್ಚೇಸ್ ಅಥವಾ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. And then next one is balanced funds. So it is also one of the portfolio type of mutual fund. The main objective of this fund is capital appreciation and regular income. We have heard that capital appreciation in a growth fund also. ಇಲ್ಲಿ capital appreciation ಅಂದ್ರೆ increase the value of an investment and then also provide the regular income to the investors. And then here usually made the investments on equity shares and then also fixed bearing securities. Growth fund ಅಲ್ಲಿ ಏನಾಗುತ್ತೆ, ಬರೀ ಇನ್ವೆಸ್ಟ್ಮೆಂಟು ಈಕ್ವಿಟಿ ಶೇರ್ಸ್ ಮೇಲೆ ಮಾತ್ರ ಮಾಡ್ತಾರೆ. ಬಟ್ ಇಲ್ಲಿ ಬ್ಯಾಲೆನ್ಸ್ಡ್ ಫಂಡ್ಸಲ್ಲಿ ಈಕ್ವಿಟಿ ಶೇರ್ಸ್ ಜೊತೆಗೆ ದೇ ಆರ್ ಗೋಯಿಂಗ್ ಟು ಬಿ ಇನ್ವೆಸ್ಟ್ಮೆಂಟ್ ಆನ್ ದ ಫಿಕ್ಸ್ಡ್ ಬೇರಿಂಗ್ ಸೆಕ್ಯೂರಿಟೀಸ್. ಸೊ ಫಿಕ್ಸ್ಡ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂತ ಅಂದರೆ ಲೈಕ್ ವೈಸ್ ಬಾಂಡ್ಸು, ಡಿವೆಂಚರ್ಸು, ಇದು ನಾವು ಫಿಕ್ಸ್ಡ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಆಲ್ಸೋ ಇಟ್ ವಿಲ್ ಆಫರ್ಸ್ ಎ ರೀಸನಬಲ್ ರೇಟ್ ಆಫ್ ರಿಟರ್ನ್. ಒಟ್ಟಿನಲ್ಲಿ ಸಿಂಪಲ್ ರೇಟ್ ಆಫ್ ರಿಟರ್ನ್ಸ್ ಕೂಡ ಇಲ್ಲಿ ಸಿಕ್ಕೇ ಸಿಗುತ್ತೆ. ಇನ್ಕಮ್ ಫಂಡ್ಸ್ ಆಯಿತು, ಗ್ರೋತ್ ಫಂಡ್ಸ್ ಆಯಿತು, ಆ್ಯಂಡ್ ದೆನ್ ಬ್ಯಾಲೆನ್ಸ್ಡ್ ಫಂಡ್. ಆ್ಯಂಡ್ ದೆನ್ ಅದರ್ ಟೈಪ್ ಈಸ್ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್. ಸೊ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್, ಹಿಯರ್ ದ ಆಬ್ಜೆಕ್ಟಿವ್ ಇಸ್ ದಟ್ ಹೈ ಲಿಕ್ವಿಡಿಟಿ ವಿತ್ ಲೋ ರೇಟ್ ಆಫ್ ರಿಟರ್ನ್. ಅಂದರೆ ಇಲ್ಲಿ ರಿಟರ್ನ್ಸ್ ಕಡಿಮೆ ಇರುತ್ತೆ ಬಟ್ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಲಿಕ್ವಿಡಿಟಿ? Liquidity in the sense converting the assets into the cash. That means easily converting assets into the cash. ಅದು ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ಸೊ ಈ ಟೈಪ್ ಆಫ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಬೇಗ ಕ್ಯಾಶ್ಗೆ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ಇಲ್ಲಿ ಇನ್ ದಿಸ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟಿಂಗ್ ವಿಲ್ ಬಿ ಮೇಡ್ ಆನ್ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಇಲ್ಲಿ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಲೈಕ್ ಟ್ರೆಷರಿ ಬಿಲ್ಸ್ ಆ್ಯಂಡ್ ದೆನ್ ಆಲ್ಸೋ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, CD ಅಂತ ಕರಿತೀವಿ. ಸೊ ಈ ಥರ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇದನ್ನು ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಟೈಪ್ ಈಸ್ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್. ಸೊ ಹಿಯರ್ ದ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಕ್ಯಾನ್ ಬಿ classified based on the geographical region or locality. So first one is domestic funds. So domestic funds refers to the mobilize the resources from a particular locality like country or region. So ಇಲ್ಲಿ ಏನು ಮಾಡ್ತಾರೆ ಅಂದರೆ ಡೊಮೆಸ್ಟಿಕ್ ಫಂಡ್ಸ್ನ
ಪರ್ಟಿಕ್ಯುಲರ್ ಲೊಕ್ಯಾಲಿಟಿ ಅಂದರೆ ಒಂದು ವಿತಿನ್ ದ ಕಂಟ್ರಿಯಿಂದ ರಿಸೋರ್ಸಸ್ನ ಕಲೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತಂದಾಗ ಇಂಡಿಯಾದ ಒಳಗಡೆ ಮಾತ್ರ ಏನು ಮಾಡ್ತಾರೆ, ರಿಸೋರ್ಸಸ್ನ ಕಲೆಕ್ಟ್ ಮಾಡ್ತಾರೆ. ಅದೇ ಅದಕ್ಕೆ ಬೇಕಾಗಿರುವಂಥ ಸೆಕ್ಯೂರಿಟೀಸ್ನ ಸೇಲ್ ಮಾಡ್ತಾರೆ. ಆ್ಯಂಡ್ ದೆನ್ ಡಿವಿಡೆಂಡ್ ಅಥವಾ ಇಂಟ್ರೆಸ್ಟ್ನ ಕೊಡ್ತಾರೆ. ಆ್ಯಂಡ್ ದ ಅದರ್ ಫೀಚರ್ ಇಸ್ ದಟ್ ಮಾರ್ಕೆಟ್ ಈಸ್ ಲಿಮಿಟೆಡ್ ಟು ದ ಬೌಂಡ್ರೀಸ್ ಆಫ್ ಎ ನೇಷನ್. ಇಲ್ಲಿ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಈ ಒಂದು ಟೈಪ್ ಆಫ್ ಫಂಡ್ಸ್ ಇಶ್ಯೂ ಆದರೆ it is sale or purchase will be limited within the boundary of that country. So that's why market is limited. And then also in this type of funds invest only in domestic financial market. ಇಲ್ಲಿ ಇನ್ನೊಂದು ಫೀಚರ್ ಏನಪ್ಪ ಅಂತಂದರೆ ಹಿಯರ್ ದೇ ಕ್ಯಾನ್ ಇನ್ವೆಸ್ಟ್ ಓನ್ಲಿ ಇನ್ ಡೊಮೆಸ್ಟಿಕ್ ಫೈನಾನ್ಷಿಯಲ್ ಮಾರ್ಕೆಟ್. ಇಂಡಿಯಾ ಒಳಗಡೆ ಮಾತ್ರ ವಿತಿನ್ ಇಂಡಿಯಾ ಮಾತ್ರ ಅವರು ಫೈನಾನ್ಸ್ನ ಅಥವಾ ಇನ್ವೆಸ್ಟ್ನ ಮಾಡ್ಬೋದು, ನಾಟ್ ಇನ್ ದ ಔಟ್ಸೈಡ್ ದ country. This called as domestic funds. And let's go to the second type in the geographical classification, that is offshore funds. So offshore funds, first we can know the meaning. So offshore funds refers to the, so it attracts the foreign capital for investments in the country of the issuing company. So here ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ಯಾವುದೋ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಕಂಪನಿ ಏನು ಮಾಡುತ್ತೆ, ಫಾರಿನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಶ್ಯೂಯಿಂಗ್ ಕಂಪನಿ ಅಂತ ಅಂದಾಗ ಅಮೆರಿಕನ್ ಕಂಪನಿ ಇಂಡಿಯಾಲಿದೆ ಅಂತ ಅಂದ್ಕೊಳ್ಳಿ. ಸೊ ಏನು ಮಾಡ್ತಾರೆ ಇವರು, ಅಮೆರಿಕಾಯಿಂದ ಫಂಡ್ಸ್ನ ಅಥವಾ ಫಾರಿನ್ ಕ್ಯಾಪಿಟಲ್ನ ಅಟ್ರಾಕ್ಟ್ ಮಾಡ್ತಾರೆ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್. ಅದು ನಾವು ಆಫ್ ಶೋರ್ ಫಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಅಥವಾ ಇಂಡಿಯನ್ ಕಂಪನೀಸು ಕೂಡ ಸೊ ಫಾರಿನ್ ಕ್ಯಾಪಿಟಲ್ನ ಇಲ್ಲಿ ಅಟ್ರಾಕ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ದಟ್ ದಿಸ್ ಕೈಂಡ್ ಆಫ್ ಫಂಡ್ ಈಸ್ ದೇ ಫೆಸಿಲಿಟೇಟ್ ದ ಕ್ರಾಸ್ ಬಾರ್ಡರ್ ಫಂಡ್ ಫ್ಲೋ. ಅಂದರೆ ಡಿಫ್ರೆಂಟ್ ಕಂಟ್ರೀಸಿಂದ ಇನ್ವೆಸ್ಟ್ಮೆಂಟ್ಸ್ನ ರೈಸ್ ಮಾಡ್ಬೋದು. ದಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದೆನ್ ಆಲ್ಸೋ ಇಯರ್ ಇನ್ವೆಸ್ಟ್ ಇನ್ ಸೆಕ್ಯೂರಿಟೀಸ್ ಆಫ್ ಫಾರಿನ್ ಕಂಪನೀಸ್. ಬೇಕಾದರೆ ಈ ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ಸ್ನ ಫಾರಿನ್ ಕಂಪನೀಸ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಫೀಚರ್. ಸೊ ಎಕ್ಸಾಂಪಲ್ ಆಫ್ ದಿಸ್ ಆಫ್ ಶೋರ್ ಫಂಡ್ಸ್ ಅಂತ ಅಂದಾಗ, ಸೊ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಜುಲೈ 1986 ಒಂದು ಟೈಪ್ ಆಫ್ ಫಂಡ್ನ ಇಶ್ಯೂ ಮಾಡುತ್ತೆ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಯಾರ ಜೊತೆ ಕೊಲಾಬ್ರೇಷನ್ ಆಗಿ ಅಂದರೆ US ಫಂಡ್ ಮ್ಯಾನೇಜರ್ ಕಂಪನಿ ಮೆರಿಲ್ ಲಿಂಚ್ ಅಂತ ಇದೆ. ಸೊ ನಮ್ಮ ಇಂಡಿಯಾದ UTI ಮತ್ತು US ಫಂಡ್ ಮ್ಯಾನೇಜಿಂಗ್ ಕಂಪನಿ ಮೆರಿಲ್ ಲಿಂಚ್ ಇವೆರಡು ಕೊಲಾಬ್ರೇಷನ್ ಮಾಡಿ ಒಂದು ಟೈಪ್ ಆಫ್ ಫಂಡ್ನ ಅವರು ಇಶ್ಯೂ ಮಾಡ್ತಾರೆ. ಸೊ ಯಾವಾಗ ಅಂದರೆ ಜುಲೈ 1986. ಇದು ನಾವು ಫಸ್ಟ್ ಆಫ್ ಶೋರ್ ಫಂಡ್ಸ್ ಅಂತ ಕರಿತೀವಿ, ಇಂಡಿಯಾದಲ್ಲಿ ಇಶ್ಯೂ ಮಾಡಿರೋಂಥದ್ದು. ದಿಸ್ ದ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್. ಒಂದು ಡೊಮೆಸ್ಟಿಕ್ ಆ್ಯಂಡ್ ದ ಅದರ್ ಒನ್ ಈಸ್ ಆಫ್ ಶೋರ್ ಫಂಡ್ಸ್. ಆ್ಯಂಡ್ ದೆನ್ ಅನದರ್ ಟೈಪ್ ಈಸ್ ದಟ್ ಈಸ್ ಅದರ್ಸ್. In others we can see the other types of or schemes of mutual funds. So one is sectorial. So the name itself has the meaning. These funds invest in specific sectors. ಅದಕ್ಕೆ sectorial funds ಅಂತ ಕರಿತೀವಿ. For example, invest in the telecommunication, energy sector, or information technology, or construction, and then transportation. So ಈ sectors ಅಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರೆ, ಸೊ ಅದು ನಾವು ಸೆಕ್ಟೋರಿಯಲ್ ಫಂಡ್ಸ್ ಅಂತ ಕರಿತೀವಿ. ಅಂದರೆ ಪಬ್ಲಿಕ್ಕಿಂದ ಏನು ಮನಿ ಕಲೆಕ್ಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಕಂಪನೀಸು ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸು, ದೇ ವಿಲ್ ಇನ್ವೆಸ್ಟ್ ದರ್ ಮನಿ ಇನ್ ಟು ದ ದೀಸ್ ಸೆಕ್ಟರ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಟೈಪ್ ಈಸ್ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್. ಸೊ ದಿಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಮ್ಯೂಚುವಲ್ ಫಂಡ್. ಸೊ ಇಟ್ಸ್ ಗೋಯಿಂಗ್ ಟು ಬಿ ಪ್ರೊವೈಡ್ ದ ಸ್ಪೆಷಲ್ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಟು ದ ಇನ್ವೆಸ್ಟರ್ಸ್. ಅಂದರೆ ಟ್ಯಾಕ್ಸ್ ಸೇವಿಂಗ್ಸ್ ಬೇಕು, ನಮಗೆ ಟ್ಯಾಕ್ಸಲ್ಲಿ ಡಿಡಕ್ಷನ್ ಸಿಗಬೇಕು, ಸೊ ನಮ್ಮ ಇನ್ಕಮ್ ಟ್ಯಾಕ್ಸೇಬಲ್ ಇನ್ಕಮ್ನ ಕಡಿಮೆ ಮಾಡ್ಕೊಬೇಕು ಅಂತಂದರೆ ದೀಸ್ ಕೈಂಡ್ ಆಫ್ ಸ್ಕೀಮ್ಸ್ ವಿಲ್ ಬಿ ಯೂಸ್ಫುಲ್ ಟು ದ ಟ್ಯಾಕ್ಸ್ ಪೇಯರ್ಸ್. ಸೊ ಹಿಯರ್ ಇಟ್ಸ್ ಪ್ರೊವೈಡ್ ದ ಸ್ಪೆಷಲ್ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಟು ದ ಇನ್ವೆಸ್ಟರ್ಸ್. ಅಂದರೆ ಇಂಥ ಟೈಪ್ಸ್ ಆಫ್ ಅಂದರೆ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸಲ್ಲಿ ನಾನೇ ಇನ್ವೆಸ್ಟ್ ಮಾಡಿದೆ ಅಂದರೆ ನಾನು ಇನ್ಕಮ್ ಟ್ಯಾಕ್ಸಲ್ಲಿ ಬೇಕಾದ್ರೆ ಇನ್ಸೆಂಟಿವ್ಸ್ ಅಥವಾ ಡಿಡಕ್ಷನ್ ನನಗೆ ಸಿಗುತ್ತೆ. And then also these are the example for close ended schemes. ಈಗ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಅಲ್ವಾ ಕ್ಲೋಸ್ ಎಂಡೆಡ್ ಸ್ಕೀಮ್ ಅಂತ. So, it's one of the example for that type of mutual fund.
and in this type of security or else mutual fund, usually investments are made for 10 years. ಯೂಶಲಿ 10 ಇಯರ್ಸ್ಗೆ ಇನ್ವೆಸ್ಟ್ ಮಾಡ್ತಾರೆ ಅಥವಾ 3 ಇಯರ್ಸ್ ಒಳಗಡೆ ಬೇಕಾದ್ರೂ ಅವರು ರಿಡಂಪ್ಷನ್ ಅಥವಾ ವಿತ್ಡ್ರಾ ಮಾಡ್ಕೊಳ್ಬೋದು. ಇಲ್ಲಿ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಟ್ಯಾಕ್ಸ್ನ ಸೇವ್ ಮಾಡಬೇಕು ಅಂತಂದರೆ ದೇ ಕ್ಯಾನ್ ಗೋ ಫಾರ್ ದಿಸ್ ಟೈಪ್ಸ್ ಆಫ್ ಸ್ಕೀಮ್ಸ್. And then another important type is equity linked saving scheme, ELSS. ELSS refers to equity linked saving schemes. So ಇಲ್ಲಿ ಹೇಳ್ತಾ ಇದೆ ಈಕ್ವಿಟಿ ಅಂದರೆ to encourage the investors to invest in the equity market. ಈಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡಬೇಕು ಅಂತ ಸೊ ಈ ಒಂದು ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ನ ಇಶ್ಯೂ ಮಾಡ್ತಾರೆ ಅಥವಾ ಇದನ್ನು ಇಂಡಿಯನ್ ಗೌರ್ಮೆಂಟು ಎನ್ಕರೇಜ್ ಮಾಡುತ್ತೆ. ಸೊ ಇಲ್ಲಿ ಈ ELSS ಅಲ್ಲೂ ಕೂಡ ಟ್ಯಾಕ್ಸ್ ಪೇಯರ್ಸ್ ಆರ್ ಇನ್ವೆಸ್ಟರ್ಸ್ ಕ್ಯಾನ್ ಕ್ಲೈಮ್ ಆನ್ ಇನ್ಕಮ್ ಟ್ಯಾಕ್ಸ್ ರಿಬೇಟ್. ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಅಂದರೆ ಫಾರ್ ಎಕ್ಸಾಂಪಲ್ 2 ಇಯರ್ಸು ನಂಗೆ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ, ಸೊ ಕನ್ಸೆಷನ್ ಕೊಡ್ತಾರೆ, ಅದು ಇನ್ಕಮ್ ಟ್ಯಾಕ್ಸ್ ರಿಬೇಟು. ಅಥವಾ 5 ಇಯರ್ಸ್ ನಾನು ಟ್ಯಾಕ್ಸ್ ಕಟ್ಟೋ ಆಗಿಲ್ಲ ಆ ಒಂದು ಇನ್ವೆಸ್ಟ್ಮೆಂಟ್ಸ್ ಮೇಲೆ, ಅದು ಟ್ಯಾಕ್ಸ್ ರಿಬೇಟ್. ಆ ಥರ ಬೆನಿಫಿಟ್ಸ್ ಕೂಡ ಈ ಸ್ಕೀಮಲ್ಲಿ ಸಿಗುತ್ತೆ. ಅದೇನು ಆಲ್ಸೋ ಇಲ್ಲಿ ಯೂಶಲಿ ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ ಯಾವುದು ELSS ಅಲ್ಲಿ. ಸೊ ಲಾಕ್ ಇನ್ ಪೀರಿಯಡ್ ಅಂತಂದರೆ ದ ಫಂಡ್ಸ್ ಕೆನಾಟ್ ಬಿ ವಿತ್ಡ್ರಾನ್, ಅಂದರೆ ನಾವು ಯಾವಾಗ ಬೇಕೋ ಅವಾಗ ಫಂಡ್ಸ್ನ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ELSS ಸ್ಕೀಮ್. And then next important type is special schemes. So special schemes antandre it is launched to cater the special needs of the people or investors. The special needs of the people athwa investors ge different types of mutual funds ಬೇಕಾಗುತ್ತೆ ಅಥವಾ ಡಿಫ್ರೆಂಟ್ ಫ್ಯಾಮಿಲಿ ಆಫ್ ಸ್ಕೀಮ್ ಬೇಕಾಗುತ್ತೆ, ಅಂಥವ್ರಿಗೆ ಈ ಒಂದು ಸ್ಪೆಷಲ್ ಸ್ಕೀಮ್ನ ಲಾಂಚ್ ಮಾಡ್ತಾರೆ. So example ಇಲ್ಲಿ UTI launched the special schemes such as first one Children Gift Growth Funds 1986. It is specially for children future benefit. And then second one is Housing Unit Scheme 1992. So it is specially designed for to construct the house in the future. One Children Gift Growth Funds 1986. And then another one is Housing Unit Scheme 1992. So these are the example for special schemes. And then last type is gilt funds anta karitivi. So gilt funds andre let me tell you the meaning. So gilt funds are debt funds that invest primarily in government securities. Andre government securities mele it is also one of the type of debt fund, but they are going to be only invest on the government security. So G securities anta ಕರಿತೀವಿ. ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಅದನ್ನ ನಾವು ಗಿಲ್ಟ್ ಫಂಡ್ಸ್ ಅಂತ ಕರಿತೀವಿ. So here the feature of this type of funds is investors can get the periodical interest. So usually half yearly or yearly they will get the periodical interest. And then ಇಲ್ಲಿ ಗಿಲ್ಟ್ ಫಂಡ್ ಏನಪ್ಪ ಅಂತಂದರೆ ಯೂಶಲಿ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಮೇಡ್ ಇನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಓನ್ಲಿ ಆ್ಯಂಡ್ ಇಟ್ ಹ್ಯಾಸ್ ದ ಡಿಫ್ರೆಂಟ್ ಮೆಚುರಿಟಿ ಡೇಟ್ ಇರುತ್ತೆ. ಬಟ್ ಡೆಟ್ ಫಂಡ್ಸಲ್ಲಿ ಏನಾಗುತ್ತೆ ಅಂತಂದರೆ ಐ ಆಮ್ ಟೆಲಿಂಗ್ ಯು ದ ಡಿಫ್ರೆನ್ಸ್ ಬಿಟ್ವೀನ್ ಗಿಲ್ಟ್ ಆ್ಯಂಡ್ ದೆನ್ ಡೆಟ್ ಫಂಡ್ಸ್. ಗಿಲ್ಟ್ ಫಂಡ್ಸ್ ಅಂದರೆ ಓನ್ಲಿ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಡೆಟ್ ಫಂಡ್ಸ್ ಅಂತಂದರೆ ಐದರ್ ದ ಕ್ಯಾನ್ ಇನ್ವೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟಿ ಆರ್ ಕಮರ್ಷಿಯಲ್ ಸೆಕ್ಯೂರಿಟಿ. ಆಯಿತಾ. ದೆನ್ ಗಿಲ್ಟ್ ಫಂಡ್ಸಲ್ಲಿ ಮೆಚ್ಯೂರಿಟಿ ಡೇಟ್ ಅಂತ ಬರುತ್ತೆ, ಡಿಫ್ರೆಂಟ್ ಮೆಚ್ಯೂರಿಟಿ ಡೇಟ್ ಇರುತ್ತೆ. ಬಟ್ ಡೆಟ್ ಫಂಡ್ಸಲ್ಲಿ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಡೆಟ್ ಫಂಡ್ಸ್ ಅಂತ ಇರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಥ್ಯಾಂಕ್ ಯು.